ಬಿಡ್ತೀರಿ ಮುಖ್ಯ ಅಲ್ಲ. ಒಂದು ಆಡಳಿತಾತ್ಮಕವಾಗಿ ಜನರಿಗೆ ಜಿಲ್ಲಾಡಳಿತ ಸಮೀಪ ಇರಬೇಕು. ಹೌದು. ಇವತ್ತು ಅಥಣಿ ತಾಲೂಕು ಕಾಗವಾಡದಿಂದ ಬೆಳಗಾವಿಗೆ ಹೋಗ್ಬೇಕಂದ್ರೆ ಬೆಳಗ್ಗೆ ಅಲ್ಲಿ ಮನುಷ್ಯ ಬಿಟ್ರೆ ಸಂಜೆಗೆ ಹೋಗಿ ಹತ್ತಾನ, ಅಧಿಕಾರಿ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ವಸ್ತಿ ಬಿದ್ದು ಕೆಲಸ ಮಾಡ್ಕೊಂಬೋದು. ಜನರಿಗೆ ನೀವು ಏನು ಭರವಸೆ ಕೊಡತ್ತೀರಿ? ಅಧಿಕಾರ ಸಮೀಪ ತರಬೇಕು. ಹೌದು. ಜನರಿಗೆ ಅಧಿಕಾರಿಗಳು ಸಮೀಪ ಸಿಗ್ಬೇಕು. ಮತ್ತೆ ಇಷ್ಟು ದೊಡ್ಡ ಜಿಲ್ಲಾ, ಒಂದು 18 ವಿಧಾನಸಭೆ, ನಮ್ಮ 15 ತಾಲೂಕ, ಒಬ್ರು SP ಒಬ್ರು DC ಬಾರ್ಡರ್ಗೆ ಹೋದಂಗೆ ಆಗ್ತದೆ. ನಮ್ಮ ಕಾಗವಾಡ ಹೋಗಿ ಮುಟ್ಟಬೇಕಾದ್ರೆ ಅದಕ್ಕೆ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಜನರಿಗೆ ನೀವು ತ್ವರಿತವಾಗಿ ನ್ಯಾಯ ಸಿಗಬೇಕು, ತ್ವರಿತವಾಗಿ ಅವ್ರ ಕೆಲಸಗಳು ಆಗಬೇಕು ಅನ್ನೋ ಉದ್ದೇಶವೂ ಬಹಳ. ಇನ್ನೂ ಒಂದು ಪ್ರಶ್ನೆ, ರಾಜ್ಯ CM ಜಗ್ಗಾಟ ಅಂತೂ ಈಗ ನಡೆದಿರುವಂತಹ ಮಾತು, ಜ್ವಲಂತ ಸಮಸ್ಯೆ, CM ಯಾರಾಗಬೇಕು, CM ಬಿಟ್ಕೊಡ್ಬೇಕು, ಈ ಒಂದು ಜಗ್ಗಾಟದಲ್ಲಿ ಜಿಲ್ಲಾ ಕನಸಾಗಿ ಉಳಿತಿದೆಯಾ? ಇಲ್ಲ, ಅವರು CM ಯಾರಾಗ್ತಾರೋ ಬಿಡ್ತಾರೋ ಮುಖ್ಯ ಇಲ್ಲ. ಜನರಿಗೆ ನೋಡ್ರಿ, ನೀವು ಯಾರು CM ಆದ್ರೂ ನಮಗೆ ಏನ್ ಬೇಕಾಗೈತಿ? ನ್ಯಾಯ ಬೇಕಾಗೈತಿ, ಆಡಳಿತ ಸಮೀಪ ಬೇಕಾಗೈತಿ. ನಮಗೆ ಏನ್ ಕೊಡ್ಬೇಕಾದ್ರೆ ಕೊಡ್ರಿ. ನಿಮ್ಗೆ CM ಕುರ್ಚಿ ಇನ್ನೊಬ್ರು ಆಗ್ತಾರೋ ಮತ್ತೊಬ್ರು ಆಗ್ತಾರೋ ನಿಮ್ ಪಕ್ಷಕ್ಕೆ ಬಿಟ್ಟು ವಿಚಾರ. ನಾವು ಪಕ್ಷದ ಬಗ್ಗೆ ಚರ್ಚೆ ಬೇಡ ಇಲ್ಲಿ. ನಮಗೆ ಗೋಕಾಕ್ ಜಿಲ್ಲಾ ಆಗಬೇಕು, ಇದು ಬಹುದಿನಗಳ ಕನಸೈತಿ. ಇದನ್ನು ನನಸು ಮಾಡಿಕೊಡ್ರಿ. 4 ದಶಕಗಳ ಹೋರಾಟ ಐತಿ. ಹಿಂದೇನು ಹೋರಾಟಗಾರರು ಇದ್ರಲ್ಲ, ಬಹುತೇಕ ಅವ್ರು ತೀರ್ಕೊಂಡು ಹೋದ್ರು. ಹೌದೌದು. ಅದಕ್ಕೆ ಇಲ್ಲಿ ನಮ್ಮ ಭಾಗದಲ್ಲೇ ಲಿಂಗೇಶ್ವರ ಪೂಜಾರು ಹೋದ್ರು, ಆ ಭಾಗದ ಸಂಗಪ್ಪಗಳು ಹೋದ್ರು. ಹೋರಾಟದಲ್ಲೇ ಇದೇ ಹೋರಾಟದ ಜೋಡದಲ್ಲೇ ಬಂತು. ಕಾಕ ಇದ್ರಲ್ಲಿ ಇಂದು ಗಾಂಧಿ ಮೈದಾನದಾಗ ಹೋರಾಟ ಮಾಡ್ತಿದ್ವಿ ಸರ್. ನಾವು ಭಾಳ ಸಣ್ಣವ್ರು ಇದ್ದೀವಿ ಆ ಟೈಮ್ನಾಗ. ನಾವೊಂದು 17-18 ವಯಸ್ಸಿನವ್ರು ಇದ್ದೀವಿ. ಈಗ ನಮ್ಗೆ 49 ವಯಸ್ಸು. ಅವಾಗಿಂದ ಹೋರಾಟದಾಗ ಇದೀವ್ರಿ. ಅಂತ ಮಹನೀಯರೆಲ್ಲ ತೀರ್ಕೊಂಡ್ರು. ಮತ್ತೆ ಇನ್ನೂ ಜಿಲ್ಲಾ ಆಗತ್ತಂತಂದ್ರೆ ಏನ್ರಿ ಸರ್? ಇನ್ನೊಂದು ಮಾತಿನ ಹೇಳ್ಬಯಸ್ತೇವೆ ನಾವು. ಜಿಲ್ಲೆಗಳ ನೀವು ದಕ್ಷಿಣ ಕರ್ನಾಟಕ ಹೋದ್ರಪ್ಪ ಅಂದ್ರೆ 40ರಿಂದ 60 ಕಿಲೋಮೀಟರ್ ಒಳಗೆ ಒಂದೊಂದು ಜಿಲ್ಲಾ ಆಗ್ತಾ ಬಂದದ್ದು. ಇಲ್ಲಿ ಹಂಗೆ ಲೆಕ್ಕ ಹಿಡಿದ್ರು ಮಿನಿಮಮ್ 4 ಜಿಲ್ಲೆಗಳಾಗುವಂಥ ಅವಕಾಶ ಇದೆ. ಇಲ್ಲಿ ಇದನ್ನು ಭಾಳ ಸ್ಪಷ್ಟೀಕರಣ ನೀಡಬೇಕಾಗಿದೆ. ಮತ್ತು ಅದರಿಂದ ಆಯಾ ಭಾಗದ ಇಂಪ್ರೂವ್ಮೆಂಟ್ ಭಾಳ ಆಗ್ಯದ. ಯಾಕಂದ್ರೆ ಸಾಕಷ್ಟು ಫಂಡ್ ಬರ್ತದೆ, ಕೇಂದ್ರದಿಂದ ಆಯಿತು, ರಾಜ್ಯದಿಂದ ಆಯಿತು, ಫಂಡ್ ಬರೋದ್ರಿಂದ ಇಲ್ಲಿ ಶೈಕ್ಷಣಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಆರ್ಥಿಕ ಎಲ್ಲ ತೊಗೊಳ್ಳಿ. ಸರ್, ಪ್ರಥಮವಾಗಿ ಇಲ್ಲಿ ಜಿಲ್ಲಾ ಮಾಡಕನ ಇಲ್ಲ ಈಗ 5 ನೋಡ್ರಿ, ಅವೊಂದು ನನಗೆ ಅನ್ಸಿದ್ದು ಹೇಳ್ತೀನಿ ನಿಮಗೆ. ಎಲ್ಲಾ ಶಾಸಕರು ಕೂಡಿ ನಾ ಏನಂತೀನಿ, ಎಷ್ಟು ಜಿಲ್ಲಾ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ. 55 ಲಕ್ಷ ಜನಸಂಖ್ಯೆ ಇದೆ ನಮ್ಮ ಬೆಳಗಾವಿ ಜಿಲ್ಲೆ. ನೀವು ಬೇರೆ ಜಿಲ್ಲಾ ಕಂಪೇರ್ ಮಾಡಿದ್ರೆ 5 ಜಿಲ್ಲಾ ಮಾಡ್ಬೇಕು ನಾವು. ಮತ್ ಇನ್ನಿಬ್ರು ಯಾರು ಕೇಳಾಕತ್ತಾರ, ಅದು ಕೊಡಬೇಕು ಬೇಡ ಸರ್ಕಾರ ನೀವು ನಿರ್ಧಾರ ಮಾಡ್ರಿ. ನಮಗೇನು ಬೇಕಾಗೈತಿ ಅದನ್ನ ಹೋರಾಟ ಐತಿ, ಮೊದಲು ನಮಗ್ ಕೊಡ್ರಿ. ಫಸ್ಟ್ ಗೋಕಾಕ್. ಗೋಕಾಕನ್ನ ಏನಕ್ಕೆ ಮಾಡ್ಬೇಕು ಜಿಲ್ಲೆ? ಗೋಕಾಕ್ ಏನಕ್ಕೆ ಮಾಡ್ಬೇಕು ನಿಮ್ಗೆ ಸಾಕಷ್ಟು ವಿವರಣೆ ಕೊಟ್ಟು ನಾ ಇದೆ. ಈಗ ನಮ್ಮಲ್ಲಿ ನಗರಸಭೆ 3 ಪುರಸಭೆಗಳಿದಾವೆ, 3 ಪಟ್ಟಣ ಪಂಚಾಯತಿಗಳಿದಾವ, ಏರಿಯಾ ಡೆವಲಪ್ಮೆಂಟ್ ಆಗ್ಯದ. ಗೋಕಾಕ್ ಸಾಕಷ್ಟು ನೀವು ಭೌಗೋಳಿಕವಾಗಿ ತಗೋರಿ. ಇವತ್ತು ಗೋಕಾಕದೊಳಗೆ ಜನಸಂಖ್ಯೆ ಇರ್ಬೋದು, ಮನೆಗಳ ಡೆವಲಪ್ಮೆಂಟ್ ಇರ್ಬೋದು. ಆಮೇಲೆ ನಮಗೆ ನೀರಿನ ಸಮಸ್ಯೆ ಇಲ್ಲ ಸರ್. 3 ನದಿಗಳ ಸಂಗಮ ಇದೆ, ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೇಯ. ಮತ್ತೆ ಇವತ್ತು ನೀವು ಹುಬ್ಬಳ್ಳಿ ಧಾರವಾಡ ಅಂತ